ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯೂಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇವತ್ತು ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಇತ್ತು, ಅಂದರೆ ಬೈಕ್ ಟ್ಯಾಕ್ಸಿನ ಇಯರಿಂಗ್ ಇತ್ತು ಹೈಕೋರ್ಟಲ್ಲಿ. ಸೊ ಡಿಸಿಷನ್ಗೋಸ್ಕರ ಸುಮಾರು ಜನ ವೆಯ್ಟ್ ಮಾಡ್ತಿದ್ದೀರಾ. ಅದರಲ್ಲೂ ಕೂಡ ಇವತ್ತು ಬೆಳಗ್ಗೆಯಿಂದ ನಾನು ಡ್ಯೂಟಿ ಮಾಡ್ತಿದ್ರೆ ಎಲ್ಲಿ ಯಾರು ಕಾಣಿಸಿದ್ರು ನಮ್ಮ ಫಾಲೋವರ್ಸು ಆಲ್ಮೋಸ್ಟ್ ಕೇಳಿದ್ದೆ, ಬ್ರೋ ಏನು ಡಿಸಿಷನ್ ಬರಬಹುದು ಅಥವಾ ಏನು ಬಂದೈತೆ ಅಂತ. ಸೊ ಇಲ್ಲಿವರೆಗೂ ಯಾವುದೇ ರೀತಿ ಅಫಿಷಿಯಲಿ ಡಿಸಿಷನ್ ಏನೂ ಬಂದಿಲ್ಲ. ಆದರೆ ಒಳಗಡೆ ಒಂದಷ್ಟು ಅಂದರೆ ಲೈಕ್ ನಾವು ಒಂದಷ್ಟು ಜನ ಇನ್ಫಾರ್ಮೇಷನ್ ಗೊತ್ತಾಗಿದೆ ಏನಪ್ಪ ಅಂತಂದರೆ, ಈಗ ಮತ್ತೆ ಮುಂದಕ್ಕೆ ಹೋಗೈತೆ. ಆದರೆ ಯಾವ ಡೇಟ್ಗೆ ಹೋಗಿದೆ ಅಥವಾ ಹೆಂಗೆ ಅಂದರೆ ಲೈಕ್ ಏನು ನಡೆದಿದೆ ಅನ್ನೋದು ಗೊತ್ತಿಲ್ಲ, ಬಟ್ ಕನ್ಫರ್ಮ್ ಮುಂದಕ್ಕೆ ಹೋಗಿದೆ. ಯಾವುದೇ ರೀತಿ ಫೈನಲ್ ಡಿಸಿಷನ್ ಅಥವಾ ಏನೋ ಒಂದು ಡಿಸಿಷನ್ ಅನ್ನೋದು ಏನೂ ಬಂದಿಲ್ಲ. ಮತ್ತು ಇದನ್ನು ಮುಂದಕ್ಕೆ ಇಯರಿಂಗ್ ಡೇಟ್ನ ಪಾಸ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ವಿಚಾರ. ಸೊ ಈಗ ಅನ್ನಿಸ್ತಿರೋದು ಏನಂತಂದರೆ, ಬೆಳಗ್ಗೆಯಿಂದ ಒಂದಷ್ಟು ಜನ ನನ್ನನ್ನು ಕೇಳ್ತಾ ಇದ್ರಿ ಏನಂತಂದರೆ, ಬ್ರೋ ಆಲ್ರೆಡಿ ಬೈಕ್ ಟ್ಯಾಕ್ಸಿ ನಡೆಸ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಇದರಿಂದ ಏನು ನಮಗೇನು ಅವಶ್ಯಕತೆ ಇಲ್ವಲ್ಲ, ಸೊ ಬಂದರೆ ಏನು ಬಂದಿಲ್ಲ ಅಂತ ಇದ್ರೆ ಏನು ಅಂತ ಒಂದಷ್ಟು ಜನ ಕೇಳಿದ್ರಿ. ಈಗ ಆ್ಯಕ್ಚುಲಿ ಏನಂತಂದರೆ, ಇಲ್ಲಿ ಯಾವುದೇ ರೀತಿ ಈಗ ಏನೋ ಒಂದು ವಿಚಾರ ಅಥವಾ ಏನೋ ಒಂದು ಕೆಲಸ ನಡೀತಾ ಇದೆ ಅಂತಂದರೆ ಅದಕ್ಕೆ ಒಂದು ಹೈಕೋರ್ಟ್ ಅಥವಾ ನಮ್ಮ ಸರ್ಕಾರದವರ ಪರ್ಮಿಷನ್ ಇರಬೇಕು. ಪರ್ಮಿಷನ್ ಇಲ್ಲದಿರೋ ಒಂದು ಅಪ್ಲಿಕೇಶನ್ ಏನೋ ನಡೆಸ್ತಾ ಇದೆ ಅಂತಂದರೆ ಅದು ಅಪ್ಲಿಕೇಶನ್ ಯಾವ ರೀತಿ ನಡೆಸ್ತಾ ಇರೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಲೀಗಲಿನ ಇಲ್ಲೀಗಲಿನ ಅಥವಾ ಯಾವ ಕಂಪ್ನಿ ಯಾವ ಇದ್ರ ಮೇಲೆ ನಡೆಸ್ತಾ ಇರುತ್ತೆ ಅಂತ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಒಟ್ಟಿನಲ್ಲಿ ಕಂಪ್ನಿಯವರು ನಡೆಸ್ತಾ ಇರೋದಂತೂ ನಿಜ. ಈಗ ಒಂದಷ್ಟು ಜನ ಏನಂದರೆ ಪ್ರಶ್ನೆ ಮಾಡ್ತಿರೋದು, ನೀವು ಸುಮ್ಮನೆ ಫೇಕ್ ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ. ಕಂಪ್ನಿಯವರು ಬೈಕ್ ಟ್ಯಾಕ್ಸಿ ಸರ್ವಿಸ್ನ ರನ್ ಮಾಡ್ತಾ ಇರೋದ್ರಿಂದ ಕಂಪ್ನಿಯವ್ರಿಗೆ ಗೊತ್ತಿಲ್ಲದ್ರೇ ರನ್ ಮಾಡಿಬಿಡ್ತಾರೆ. ಅಷ್ಟು ದೊಡ್ಡ ಬಜೆಟ್ ಅಂದರೆ ಲೈಕ್ ಬಂಡವಾಳ ಹಾಕಿರೋಂಥ ಕಂಪ್ನಿಯವ್ರಿಗೆ ಗೊತ್ತಿರಲ್ವಾ. ಸೊ ನೀವೇ ಸುಮ್ಮನೆ ಗೊತ್ತಿಲ್ಲದ್ರೆ ವಿಡಿಯೋ ಮಾಡ್ತಿದ್ದೀರ ಅಂತ ಒಂದಷ್ಟು ಜನ ವಿಡಿಯೋ ಮಾಡಿದ್ರಿ, ಅಂದರೆ ಕಮೆಂಟ್ ಹಾಕ್ತಿದ್ರಿ, ಒಂದಷ್ಟು ಜನ ಹೇಳ್ತಾಯಿದ್ರಿ. ಓಕೆ, ಈಗ ಹೆಂಗಾಗಿದೆ ಅಂತಂದರೆ ಯಾರಿಗೂ ನಾವು ಏನೂ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಒಂದಷ್ಟು ಜನಕ್ಕೆ ಅನಿವಾರ್ಯ ಇದರಲ್ಲಿ ದುಡಿಬೇಕು ಅನ್ನೋ ಅಂತಹ ಪರಿಸ್ಥಿತಿ ಇರೋದ್ರಿಂದ ಅದರಿಂದ ದುಡಿತಾ ಇರೋದ್ರಿಂದ ಸೊ ಅದ್ರ ಬಗ್ಗೆ ಒಳ್ಳೆಯದ ಕೆಟ್ಟದ್ದ, ಅದರಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಇಲ್ಲಿ ಯಾರೂ ಯೋಚನೆ ಮಾಡೋಂತಹ ಮೈಂಡ್ಸೆಟ್ಟಲ್ಲಿ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವೂ ಅಷ್ಟೇ. ಸೊ ಇದರಿಂದ ಹುಡುಗರಿಗೆ ಒಳ್ಳೆಯದಾಗುತ್ತೆ ಅನ್ನೋದ್ರಿಂದ ನಾವು ಇಷ್ಟೆಲ್ಲ ಹೋರಾಡ್ತಾ ಇರೋದು. ಇದರಿಂದ ಹಿಂದೆ ಎಷ್ಟೇ ಅಂದರೆ ಕಷ್ಟ ಇರಲಿ, ಎಷ್ಟೇ ಇದರಿಂದ ಏನೇ ಪ್ರಾಬ್ಲಮ್ ಇರಲಿ, ಬಟ್ ಆದರೆ ಎಂಡ್ ಆಫ್ ದ ಡೇ ನಮ್ಮ ಹುಡುಗರಿಗೆ ಇದರಿಂದ ಆರ್ಥಿಕವಾಗಿ ದುಡಿತಾರೆ ಹುಡುಗರುಗಳು ಅನ್ನೋದಕ್ಕೋಸ್ಕರ ನಾವು ಇದರಿಂದ ಸಪೋರ್ಟ್ ಮಾಡ್ತಾ ಇರೋದು. ಸೊ ಅಲ್ವಾ. ಸೊ ಅದೇ ರೀತಿ ಇದರಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದಷ್ಟು ಜನಕ್ಕೆ ಇದು ಬೇಕೇ ಬೇಕು ಅನ್ನೋ ಪರಿಸ್ಥಿತಿಯಲ್ಲಿರುವಂಥ ಹುಡುಗರಿಗೆ ನಾವು ಈಗ ಎಷ್ಟೇ ಏನೇ ಹೇಳಿದ್ರು ಇದ್ರ ಬಗ್ಗೆ ನಮ್ಮನ್ನು ಬೈತಾನೆ ಇರ್ತೀರ. ಬಟ್ ಆದರೆ ಒಂದಂತೂ ಸತ್ಯ, ಇಲ್ಲಿ ನಮ್ಮ ಸರ್ಕಾರ ಅಥವಾ ನಮ್ಮ ಹೈಕೋರ್ಟ್ ಮುಂದೆ ಬಂದು ಒಂದು ಡಿಸಿಷನ್ನ ಕೊಡೋವರೆಗೂ ಇದು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ಇದು ಗೆಲುವಲ್ಲ. ಮತ್ತು ಬೈಕ್ ಟ್ಯಾಕ್ಸಿ ರನ್ ಆಗ್ತಿದ್ರು ಕೂಡ ಅದು ಅಫಿಷಿಯಲಿ ಅಂತೂ ಅಲ್ಲವೇ ಅಲ್ಲ. ಇದನ್ನು ತುಂಬ ಜನ ಇದನ್ನು ತಿಳ್ಕೊಬೇಕಾಗುತ್ತೆ. ಆಮೇಲೆ ಇನ್ನೊಂದು, ಇನ್ನು ಬೈಕ್ ಟ್ಯಾಕ್ಸಿ ಇವತ್ತಿನ ಇಯರಿಂಗ್ ಮುಂದಕ್ಕೆ ಹೋಗಿದೆ ಅಂತ ಗೊತ್ತಾಯಿತು. ಈಗ ನಮಗೆ ಅನ್ನಿಸ್ತಿರೋದಂತ ಏನಂತಂದರೆ, ನನ್ನ ಪ್ರಕಾರ ಈ ಕೋರ್ಟು ಕಚೇರಿ ಅಂತ ಏನಾದರೂ ಒಂದಷ್ಟು ವಿಚಾರಗಳನ್ನ ಹೋದರೆ ಸೊ ಈಗ ಅರ್ಥ ಆಗ್ತಿದೆ ಯಾಕೆ ಎಲ್ಲರೂ ಕೋರ್ಟ್ಗೆ ಕೇಸು ಎಲ್ಲ ಬೇಡಪ್ಪ ಅಂತ ಅಂತಾರಂತೆ. ಈಗ ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂತಹ ಈ ಘಟನೆಗಳಿಂದ ನಮ್ಗೆ ಅರ್ಥ ಆಗ್ತಿದೆ. ಏನಕ್ಕಂತಂದರೆ ಇದು ಸತತವಾಗಿ ಸುಮಾರು ವರ್ಷಗಳಿಂದ ನಡೀತಾರಂತಹ ಒಂದು ಕೇಸ್ ಇದು. ಸೊ ಇನ್ನೂ ಇದು ಫೈನಲ್ಗೆ ಅಂತ್ಯ ಕಾಣ್ತಾ ಇಲ್ಲ ಅಂತಂದರೆ ಇದರ ಅರ್ಥ ಏನು ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಇದು ಅಂದರೆ ಇದರಿಂದ ಏನಾದರೂ ಕೈವಾಡಗಳಿದೆಯಾ, ಇದರಿಂದ ಏನಾದರೂ ಯಾರಾದರೂ ಏನಾದರೂ ಇದೆಯಾ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಈಗ ನೋಡಿ, ಸುಮಾರು ದಿವಸಗಳ ಹಿಂದೆ ಹೈಕೋರ್ಟ್ ಹೇಳಿತ್ತು ನಮ್ಮ ಸರ್ಕಾರಕ್ಕೆ, ಇದನ್ನು ಒಂದು ರೂಪರೇಷೆ ಆದರೂ ತಂದು ಇದನ್ನು ಮುಂದುವರಿಸಿ ಅಥವಾ ಇದಕ್ಕೆ ಒಂದು ಬೇಕಾ ಬೇಡ ಅನ್ನೋವಂಥದ್ದು ಒಂದು ಏನಾದರೂ ಒಂದು ಗೌರ್ಮೆಂಟ್ ಅವರು ಡಿಸಿಷನ್ನ ತಗೊಳ್ಳಿ ಅಂತ ಸುಮಾರು ದಿನಗಳಿಂದನೇ ಹೇಳಿತ್ತು. ಆದರೆ ನಮ್ಮ ಗೌರ್ಮೆಂಟ್ ಅವರು ಇದಕ್ಕೆ ಯಾವುದಕ್ಕೂ ಮುಂದೆ ಬಂದು ಯಾವುದೇ ರೀತಿ ಇದನ್ನು ಕೊಡ್ತಾ ಇಲ್ಲ, ಏನಂತಾರೆ ಮುಂದೆ ಬಂದು ಡಿಸಿಷನ್ನ ತಗೊತಾ ಇಲ್ಲ ಅಥವಾ ಏನು ಮಾಡಬೇಕು ಅಂತಲೂ ತಗೊತಾ ಇಲ್ಲ. ಸೊ ಇದನ್ನೆಲ್ಲ ನೋಡೋದಾದರೆ ನಮಗನ್ಸೋದು ಏನಪ್ಪ ಇದು ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ನಮಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ. ಮತ್ತು ಇತ್ತೀಚಿನ ಒಂದು ಅಪ್ಡೇಟ್ ಇತ್ತು, ಏನಪ್ಪ ಅಂತಂದರೆ 11 ಜನ ಕಮಿಟಿನ ರಚನೆ ಮಾಡಿ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ, ನಮ್ಮ ಕರ್ನಾಟಕಕ್ಕೆ ಅವಶ್ಯಕತೆ ಇದೆಯಾ ಅವಶ್ಯಕತೆ ಇಲ್ವಾ ಅನ್ನೋಂಥಗೋಸ್ಕರ ಒಂದು ತಿಳಿಸೋವಂಥ ಪ್ರಯತ್ನ, ಒಂದು ರಿಪೋರ್ಟ್ನ ಕೊಡಬೇಕು ಅಂತ ಒಂದು ಕಮಿಟಿನ ಕೂಡ ರಚನೆ ಮಾಡಿರ್ತಾರೆ. ಆ ಕಮಿಟಿಯಿಂದ ಏನು ಬಂತು ಅನ್ನೋದು ಇಲ್ಲಿವರೆಗೂ ಆಚೆ ಬರ್ತಾ ಇಲ್ಲ. ಹತ್ತತ್ರ ಆ ಕಮಿಟಿ ರಚನೆ ಮಾಡಿ 2 ತಿಂಗಳು ಮೇಲ್ಪಟ್ಟೆ ಆಯಿತು ನನಗೆ ಗೊತ್ತಿರೋ ಪ್ರಕಾರ. ಇಲ್ಲಿವರೆಗೂ ಆ ಒಂದು ಕಮಿಟಿಯಿಂದ ಬಂದಂತಹ ರಿಪೋರ್ಟ್ ಏನು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸೊ ಇದೆಲ್ಲ ನೋಡೋದಾದರೆ ಈಗ
ನಮ್ಗೆ ಅನ್ಸೋದೇನಂತಂದರೆ ಒಂದಷ್ಟು ಜನ ನಿಮಗೆ ನೋಡಿರ್ಬೋದು, ಎಲ್ಲಾದರೂ ನೀವು ಪಬ್ಲಿಕಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ನೋಡಿರ್ಬೋದು, ಯಾವುದಾದ್ರೂ ಕೇಸ್ ಅಥವಾ ಕೋರ್ಟು ಕಚೇರಿ ಅಂತಂದಾಗ ಬೇಡ, ಅಷ್ಟು ದೂರ ಬೇಡ, ಇಲ್ಲೇ ಬಗೆಹರಿಸ್ಕೊಂಬಿಡೋಣ, ಸುಮ್ಮನೆ ಯಾಕೆ ಇಲ್ಲೇ ಮಾತುಕತೆಯಾಗಿ ಮಾಡಿಸ್ಕೊಂಡು ಇಲ್ಲೇ ಬಗೆಹರಿಸ್ಕೊಂಬಿಡೋಣ ಅಂತಹ ಮಾತುಗಳನ್ನ ನೀವು ಕೇಳಿರ್ತೀರ. ಸೊ ನಾವಂತೂ ಸುಮಾರು ಕಡೆ ಕೇಳಿದ್ದೀವಿ. ಏನಕ್ಕೆ ಹೇಳ್ತಾರೆ ಅಂತಂದರೆ ಇದಕ್ಕೆ ಅನಿಸುತ್ತೆ. ಏನಕ್ಕಂತಂದರೆ ಒಂದು ಸರಿ ಕೋರ್ಟು ಅಥವಾ ಕಚೇರಿ ಈ ಕೇಸು ಅಂತ ಹೋದರೆ ಸೊ ಅಷ್ಟು ಬೇಗ ಬಗೆಹರಿಯಲ್ಲ. ಸೊ ಎಲ್ಲನೂ ಹಿಂದೆ ಮುಂದೆ ಎಲ್ಲ ವಿಚಾರಿಸಿ ಸೊ ಅದ್ರ ಬಗ್ಗೆ ತಿಳಿಸಿ ಎಲ್ಲ ಮಾಡಿ ಅದರ ಒಂದು ಡಿಸಿಷನ್ನ ಕೊಡ್ತಾರೆ ಅನ್ನೋದು. ಸೊ ಅದಕ್ಕೋಸ್ಕರ ಸುತ್ತಾಡೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ನಮ್ಮ ಜನ ಹಿಂಗೆ ಅಂತ ಅನಿಸುತ್ತೆ. ಆದರೆ ನಮ್ಮ ಗೌರ್ಮೆಂಟ್ ಅವರು ಯಾಕೆ ಇದನ್ನು ಸೀರಿಯಸ್ಸಾಗಿ ತಗೊತಿಲ್ಲ ನಮಗಂತೂ ಅರ್ಥ ಆಗ್ತಿಲ್ಲ. ಯಾಕಂತಂದರೆ ಇದರಿಂದ ಸುಮಾರು ಜನ ಹುಡುಗರುಗಳಿಗೆ, ಸೊ ಸುಮಾರು ಜನ ಹುಡುಗರಿಗೆ ಇದರಿಂದ ಹೊಟ್ಟೆಪಾಡು ನಡೀತಾ ಇದೆ. ಮುಂದಿನ ಅಂದರೆ ಲೈಕ್ ಅವರ ಒಂದು ಫ್ಯಾಮಿಲಿಗಳಿಗೆ ದುಡ್ಕೊಳ್ಳೋಕ್ಕೆ ಒಂದು ದಾರಿ ಆಗುತ್ತೆ. ಇನ್ನು ಒಂದಷ್ಟು ಜನ ಹೇಳ್ಬೋದು ಇದರಿಂದ ಆಟೋದವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಹೌದು, ಪ್ರಾಬ್ಲಮ್ ಆಗುತ್ತೆ, ಬಟ್ ಆದರೆ ಕಂಪ್ಲೀಟಾಗಿ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ನಾನು ಇದಕ್ಕೆ ಒಪ್ಪಲ್ಲ. ಒಂದಷ್ಟು ಜನಕ್ಕೆ ಒಂದಷ್ಟು ಕಡೆ ಪ್ರಾಬ್ಲಮ್ ಆಗ್ಬಹುದಷ್ಟೇ, ಬಟ್ ಅದನ್ನು ಯಾರಿಗೆ ಪ್ರಾಬ್ಲಮ್ ಆಗ್ತಿದೆ ಸೊ ಅದಕ್ಕೆ ಒಂದು ಇದನ್ನು ಮಾಡಿ, ಅಂದರೆ ಒಂದು ಅದಕ್ಕೆ ಆದಂಥ ಒಂದು ಸೊಲ್ಯೂಷನ್ ತಂದರೆ ಚೆನ್ನಾಗಿರ್ತದೆ. ಮತ್ತು ಇನ್ನೊಂದು ಬೈಕ್ ಟ್ಯಾಕ್ಸಿನ ನಾವು ಲೈಕ್ ಆಟೋದವ್ರು ಹೆಂಗೆ ಕೇಳ್ತಿದ್ದಾರೆ, ಈಗ ಆಟೋದವ್ರು ಒಂದಷ್ಟು ಜನ ಹೇಳೋದೇನು, ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡಲ್ಲಿ ಬೇಡ, ಎಲ್ಲೋ ಬೋರ್ಡಲ್ಲಿ ಬರಬೇಕು, ಆ್ಯಂಡ್ ಅದಕ್ಕೆ ಆದಂಥ ಯೂನಿಫಾರ್ಮು, ಅದಕ್ಕೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಬರಬೇಕು ಅಂತ. ಸೊ ನಾವು ಅದೇ ಥರನೇ ಕೇಳ್ತಿರೋದು. ಏನಕ್ಕಂತಂದರೆ ನಾಳೆ ದಿವಸ ನಮಗೆ ಯಾರೂ ಬಂದು ಪ್ರಶ್ನೆ ಮಾಡಬಾರ್ದು. ನಮಗೆ ಅಂದರೆ ನೀನು ಯಾಕೆ ಗುರು ಬೈಕ್ ಟ್ಯಾಕ್ಸಿ ಮಾಡ್ತಿದೀಯಾ ಅಂತ ನಮ್ಗೆ ಯಾರೂ ಪ್ರಶ್ನೆ ಮಾಡಬಾರ್ದು. ಆ ರೀತಿ ನಮಗೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರಬೇಕು ಅಂತಲೇ ಬೈಕ್ ಟ್ಯಾಕ್ಸಿ ಪರ ಇರುವಂತಹ ಒಂದಷ್ಟು ಜನ ಕೇಳ್ತಿರೋದು ಕೂಡ. ಆದರೆ ಇದಕ್ಕೆ ಗೌರ್ಮೆಂಟ್ ಅವರು ಯಾವುದೇ ರೀತಿ ಮುಂದೆ ಬಂದು ಅಂದರೆ ಮುಂದೆ ಯಾವುದೋ ಒಂದು ಧೈರ್ಯ ಮಾಡಿ ಇದು ಬೇಕಾ ಬೇಡವಾ ಅಥವಾ ಇದರಿಂದ ಉಪಯೋಗ ಇದ್ದರೂ ಕೂಡ ಇದನ್ನು ಹಿಂದಕ್ಕೆ ತಳ್ತಿದ್ದಾರೆ ಅನ್ನೋದು ಒಂದಷ್ಟು ಜನರ ವಾದ, ಒಂದಷ್ಟು ಜನರ ಅನ್ಕೊತಿರೋದು. ಆದರೆ ಇದು ಗೊತ್ತಿಲ್ಲ ಇನ್ನೂ ಎಷ್ಟು ದೂರ ಹೋಗುತ್ತೆ ಅಥವಾ ಇನ್ನೂ ಎಷ್ಟು ದಿನಗಳ ಕಾಲಾವಕಾಶ ತಗೊಳ್ಳುತ್ತೆ ಅನ್ನೋದು. ಸೊ ವೆಯ್ಟ್ ಮಾಡಬೇಕಾಗುತ್ತೆ. ನನ್ನ ಪ್ರಕಾರ ಬೈಕ್ ಟ್ಯಾಕ್ಸಿ ಹುಡುಗರಿಗೆ ಒಂದಷ್ಟು ಜನಕ್ಕೆ ಈಗ ಅನಿಸಿರ್ಬೋದು, ಒಂದಷ್ಟು ಜನ ಅನ್ಕೊತಿರ್ಬೋದು ಈಗ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ನಡೀತಾ ಇದೆಯಲ್ವಾ ಬಿಡು ನಮ್ಗೆ ನಡೀತಾ ಇರಲಿ ಅಂತ. ಆದರೆ ಇದು ಒಂದಲ್ಲ ಒಂದು ದಿವಸ ನಮಗೆ ತೊಂದರೆ ಆಗುತ್ತೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ಇವಾಗ ಓಕೆ, ಇವತ್ತಿನ ದಿನಕ್ಕೆ ಓಕೆ, ನಾಳೆ ದಿವಸನ ನಾವು ಯೋಚನೆ ಮಾಡಬೇಕಾಗುತ್ತೆ, ನಾಳೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನೆಲ್ಲ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿವರೆಗೂ ಯಾವುದಾದ್ರೂ ಸಿಕ್ಕಿದ್ರೆ ಅಥವಾ ನಿಮಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಿಮಗೆ ಎಷ್ಟು ಗೊತ್ತೋ ಅದನ್ನು ಬೇರೆಯವ್ರಿಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡಿ. ಸೊ ಇನ್ನೊಂದೇನಂತಂದರೆ ಒಂದು ಮಾತಲ್ಲಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಒಂದಷ್ಟು ಜನ ನಮಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಏನಕ್ಕೆ ಅಂತಂದರೆ ಬೈಕ್ ಟ್ಯಾಕ್ಸಿ ವೀಡಿಯೋಸ್ನ ಮಾಡಿದಾಗ ಒಂದಷ್ಟು ಇದು ಮಾಡ್ತಾರೆ. ನಾವು ಇಲ್ಲಿ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ಬೇಕು ಅನ್ನೋಕ್ಕೋಸ್ಕರ ಒಂದು ವೀಡಿಯೋ ಮಾಡ್ತೀವಿ. ಅದಾದಮೇಲೆ ಇನ್ನೊಂದು ಬೈಕ್ ಟ್ಯಾಕ್ಸಿ ಅನ್ನೋ ವಿಚಾರ ಸುದ್ದಿಯಲ್ಲಿ ಇರಬೇಕು, ಬೈಕ್ ಟ್ಯಾಕ್ಸಿ ಅನ್ನೋದನ್ನು ಒಂದಷ್ಟು ಜನಕ್ಕೆ ಅದು ತಿಳಿಬೇಕು ಅನ್ನೋಕ್ಕೋಸ್ಕರ ವೀಡಿಯೋ ಮಾಡ್ತೀವಿ. ಸೊ ಇದನ್ನು ಒಂದಷ್ಟು ಜನ ಬೇರೆ ಬೇರೆ ಥರ ತಿಳ್ಕೊತೀರ, ಅದು ನಾವು ಏನೂ ಮಾಡೋಕ್ಕಾಗಲ್ಲ, ಬೇಜಾರಾಗುತ್ತೆ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಒನ್ಸ್ ಅಗೇನ್ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಇದೇ ರೀತಿ ಇನ್ಫಾರ್ಮೇಷನ್ಸ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಇದ್ರ ಬಗ್ಗೆ, ಓಕೆನಾ. ಇವತ್ತಿನ ಇಯರಿಂಗ್ ಆಗಿರ್ಬೋದು ಅಥವಾ ಇವತ್ತಿನ ಬೈಕ್ ಟ್ಯಾಕ್ಸಿ ಅದ್ರ ಬಗ್ಗೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ನಿಮಗೆ ತಿಳಿದಿದ್ದರೆ ಅಥವಾ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಹಂಚ್ಕೊಳ್ಳಿ. ನಿಮ್ಮಿಂದ ಒಂದಷ್ಟು ಜನಕ್ಕೆ ಇನ್ನೂ ಒಂದಷ್ಟು ಇನ್ಫಾರ್ಮೇಷನ್ ಹೋಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೊಂದು ಸರಿ ಕೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.